ಗಾದೆ ಮಾತು ವಿಶೇಷ ಅರ್ಥಗಳನ್ನು ಹೊಂದಿರುವಂತಹ ನುಡಿಗಟ್ಟುಗಳು. ಈಗ ಗಾದೆ ಮಾತು ವಿಸ್ತರಿಸಿ. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ. ಈ ಗಾದೆ ಮಾತಿನ ವಿವರಣೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಎಂಬುದು ಪ್ರಸಿದ್ಧವಾದ ಕನ್ನಡ ಗಾದೆ ಮಾತು. ಇದನ್ನು ಸಾಮಾನ್ಯವಾಗಿ ಈಗಾಗಲೇ ಇರುವ ಸಮಸ್ಯೆ, ಜಗಳ, ಕೋಪ ಅಥವಾ ಗೊಂದಲಕ್ಕೆ ಇನ್ನಷ್ಟು ಕಾರಣಗಳನ್ನು ಸೇರಿಸಿ ಅದನ್ನು ದೊಡ್ಡದಾಗಿಸುವ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಬೆಂಕಿ ಉರಿಯುತ್ತಿರುವಾಗ ಅದಕ್ಕೆ ತುಪ್ಪವನ್ನು ಸುರಿದರೆ ಬೆಂಕಿ ಇನ್ನಷ್ಟು ತೀವ್ರವಾಗಿ ಹತ್ತಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಸಮಸ್ಯೆಯ ಸ್ಥಿತಿಯಲ್ಲಿ ಅಸಮಂಜಸವಾದ ಮಾತು, ತಪ್ಪಾದ ನಿರ್ಧಾರ ಅಥವಾ ಅನಾವಶ್ಯಕ ಹಸ್ತಕ್ಷೇಪ ಮಾಡಿದರೆ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತದೆ ಎಂಬ ಅರ್ಥವನ್ನು ಈ ಗಾದೆ ಸೂಚಿಸುತ್ತದೆ. ಮಾನವನ ಜೀವನದಲ್ಲಿ ಇಂತಹ ಸಂದರ್ಭಗಳು ಹಲವಾರು ಬಾರಿ ಎದುರಾಗುತ್ತವೆ. ಉದಾಹರಣೆಗೆ, ಕುಟುಂಬದಲ್ಲಿ ಸಣ್ಣ ವಿಚಾರಕ್ಕೆ ಜಗಳವಾಗಿದ್ದಾಗ ಅದನ್ನು ಶಮನಗೊಳಿಸುವ ಬದಲು ಮತ್ತೊಬ್ಬರು ಕಟುವಾದ ಮಾತುಗಳನ್ನು ಆಡಿದರೆ ಜಗಳ ದೊಡ್ಡದಾಗುತ್ತದೆ. ಅಲ್ಲಿ ಆ ವ್ಯಕ್ತಿಯ ನಡೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆಗುತ್ತದೆ. ಅದೇ ರೀತಿ ಶಾಲೆ ಅಥವಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಡುವೆ ಉಂಟಾಗುವ ಸಣ್ಣ ಭಿನ್ನಾಭಿಪ್ರಾಯಕ್ಕೆ ಶಿಕ್ಷಕರು ಅಥವಾ ಸ್ನೇಹಿತರು ಸರಿಯಾದ ಮಾರ್ಗದರ್ಶನ ನೀಡದೆ ಒಂದು ಪಕ್ಷದ ಪರವಾಗಿ ಮಾತನಾಡಿದರೆ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು. ಸಾಮಾಜಿಕ ಜೀವನದಲ್ಲಿಯೂ ಈ ಗಾದೆಯ ಅರ್ಥ ಸ್ಪಷ್ಟವಾಗಿ ಕಾಣುತ್ತದೆ. ಸಮಾಜದಲ್ಲಿ ಈಗಾಗಲೇ ಸಂವೇದನಾಶೀಲವಾಗಿರುವ ವಿಷಯಗಳ ಬಗ್ಗೆ ಯೋಚನೆ ಇಲ್ಲದೆ ಮಾತನಾಡುವುದು ಅಥವಾ ತಪ್ಪು ಮಾಹಿತಿಯನ್ನು ಹರಡುವುದು ದೊಡ್ಡ ಗೊಂದಲಕ್ಕೆ ಕಾರಣವಾಗುತ್ತದೆ. ಇದರಿಂದ ಶಾಂತಿ ಕದಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅಂಥ ಸಂದರ್ಭಗಳಲ್ಲಿ ಜವಾಬ್ದಾರಿಯುತ ನಡೆ ಅಗತ್ಯ. ಈ ಗಾದೆ ನಮಗೆ ನೀಡುವ ಸಂದೇಶ ಬಹಳ ಮುಖ್ಯವಾಗಿದೆ. ಯಾವುದೇ ಸಮಸ್ಯೆ ಎದುರಾದಾಗ ತಕ್ಷಣ ಪ್ರತಿಕ್ರಿಯಿಸುವುದಕ್ಕಿಂತ ಶಾಂತವಾಗಿ ಯೋಚಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಕೋಪ, ಆತುರ ಮತ್ತು ಅಜ್ಞಾನದಿಂದ ಮಾಡಿದ ಕಾರ್ಯಗಳು ಪರಿಸ್ಥಿತಿಯನ್ನು ಸುಧಾರಿಸುವ ಬದಲು ಹದಗೆಡಿಸುತ್ತದೆ. ಆದ್ದರಿಂದ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ವರ್ತಿಸದೆ ಶಾಂತಿಯನ್ನು ಕಾಪಾಡುವ ಪ್ರಯತ್ನ ಮಾಡಬೇಕು ಎಂಬುದೇ ಈ ಗಾದೆಯ ಸಾರವಾಗಿದೆ. ನಮ್ಮ ಭಾಷೆ ಕನ್ನಡ. ಕನ್ನಡ ಉಳಿಸೋಣ, ಬೆಳೆಸೋಣ. ಅದಕ್ಕೆ ನನ್ನದೊಂದು ಸಣ್ಣ ಕಾಣಿಕೆ. ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.